ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣ ಮಾಡಿದಂತಹ ಸೇತುವೆಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಆ ಭಾಗದ ಜನ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಈ ಭಾಗದ ಜನ ನೆಮ್ಮದಿಯ ಜೀವನ ನಡೆಸೋದಕ್ಕೆ ಇದು ಸಹಕಾರ ಮಾಡಿಕೊಟ್ಟಿದೆ ಅಂತ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಟ್ರಸ್ಟಿ ರವಿ ಅವರು ಪಬ್ಲಿಕ್ ಟಿವಿಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು. ಸೇತುವೆ ನಿರ್ಮಾಣಕ್ಕೆ ಶ್ರಮಿಸಿದ ಎಲ್ಲ ನಾಯಕರನ್ನ ಇದೇ ವೇಳೆ ನೆನಪಿಸಿಕೊಂಡಿದ್ದಾರೆ. ಅವರು ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣ ಇರುವಂತಹ ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿಗಳಾದಂತಹ ರವಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಹೇಳಿ ಸರ್, ಯಾವ ರೀತಿಯಾಗಿ ಒಂದು 70 ವರ್ಷಗಳ ಕನಸು ಸರ್ ಇದು, ಅಂದರೆ ಈ ಭಾಗದ ಶರಾವತಿ ಹಿನ್ನೀರಿನ ಜನರ ಕನಸು ಯಾವ ರೀತಿಯಾಗಿ ನನಸಾಗ್ತಾ ಇದೆ ಅನ್ನೋದು? ಇದು ನಮ್ಮ ಕನಸಲ್ಲ, ಇದು ನಾವು ಕಷ್ಟಪಟ್ಟಂಥ ಇದಕ್ಕೆ ಶ್ರಮಕ್ಕೆ ದೊಡ್ಡ ಪ್ರತಿಫಲ ಸಿಕ್ಕಿದೆ ನಮಗೆ. ಈ ಹೋರಾಟ ಸತ್ಯಾಗ್ರಹ ಮಾಡಿ ಕೇಂದ್ರ ಸರ್ಕಾರ ಸುಂದರವಾದ ಒಂದು ಸೇತುವೆಯನ್ನು ಮಾಡಿಕೊಟ್ಟಿದೆ. ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ, ನಮ್ಮ ಜಿಲ್ಲಾ ಸಂಸದರಾದ BY ರಾಘವೇಂದ್ರ ಅವರಿಗೆ, ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರಿಗೆ, ಹಾಗೂ ಮಾಜಿ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪನವರಿಗೆ, ಹಾಗೂ ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪನವರಿಗೆ, ಹಾಗೂ ಈಗಿನ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸೇತುವೆ ಸುಮಾರು ಒಂದು 25-30 ವರ್ಷದ ಹಿಂದೆನೇ ಆಗಬೇಕಾಯಿತು. ಅದು ಆವಾಗಿನ ಆರ್ಥಿಕ ಪರಿಸ್ಥಿತಿಯಿಂದ ಕಷ್ಟ ಆಗ್ತಿತ್ತು. ಬಟ್ ಈ ಸೇತುವೆ ನಿರ್ಮಾಣ ಆದ್ರಿಂದ ನಮ್ಮ ಭಕ್ತಾದಿಗಳಿಗೆ ಮತ್ತು ಸ್ಥಳೀಯ ಮತ್ತು ಈ ಶಿವಮೊಗ್ಗ ಜಿಲ್ಲೆಯ ವ್ಯಾಪಾರ ಉದ್ಯಮಗಳಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸೇತುವೆ. ಸರ್, ಸೇತುವೆ ಲೋಕಾರ್ಪಣೆ ಆಗುತ್ತೆ ಸರ್. ಈ ಭಾಗದ ಸಿಗಂದೂರು ಚೌಡೇಶ್ವರಿ ಆಗಿರೋದಂತೆ ಕೊಲ್ಲೂರು, ಈ ಭಾಗಕ್ಕೆ ಸಾಕಷ್ಟು ಒಂದು ಉಪಯೋಗ ಆಗುತ್ತೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂತಹ ಪ್ರವಾಸಿಗರಿಗೆ ಅನ್ನುವಂಥದ್ದು. ಹೌದೌದು, ಧಾರ್ಮಿಕ ಕ್ಷೇತ್ರಗಳು ಮೊದಲು ಕೊಲ್ಲೂರಿಂದ ಸಿಗಂದೂರಿಗೆ ಬರೋದು, ಅಲ್ಲಿಂದ ಬೆಂಗಳೂರಿಗೆ ಹೋಗೋದು ಕಷ್ಟ ಆಗ್ತಿತ್ತು. ಈಗ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಹತ್ತಿರವಾಗುತ್ತೆ. ಬೆಂಗಳೂರಿಂದ ಬಂದವರು ಶಿವಮೊಗ್ಗ ಬಂದು ಸಿಗಂದೂರು, ಸಾಗರ ಬಂದು ಸಿಗಂದೂರು ಬಂದು ಕೊಲ್ಲೂರು, ಧರ್ಮಸ್ಥಳ, ಉಡುಪಿ, ಹೀಗೆ ಮುರುಡೇಶ್ವರ, ಹೀಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಅವರು ಪ್ರಯಾಣಿಸೋಕ್ಕೆ ತುಂಬ ಅನುಕೂಲವಾದ ಇದು ಒಂದು ಮಾರ್ಗ. ಇದು ಲೋಕಾರ್ಪಣೆ ಆಗುತ್ತೆ ಸೇತುವೆ. ಇದನ್ನು ಲಾಂಚು ಮತ್ತು ವೆಹಿಕಲ್ಗಳನ್ನ ನಂಬ್ಕೊಂಡು ಜೀವನ ಮಾಡುವಂತಹ ಜನ ಜಾಸ್ತಿ ಇದ್ದರು. ಅವ್ರಿಗೂ ಕೂಡ ಹೊಟ್ಟೆಪಾಡಿಗೆ ಏನಾದ್ರು ಹೊಡ್ತಾ ಬೀಳುತ್ತೆ ಸರ್? ಹೌದು, ಶ್ರೀ ಕ್ಷೇತ್ರ ಸಿಗಂದೂರನ್ನು ನಂಬ್ಕೊಂಡು ಸುಮಾರು 1000ಕ್ಕೂ ಹೆಚ್ಚು ಕುಟುಂಬಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜೀವನೋಪಯೋಗ ನಡೀತಾಯಿದ್ರು. ಹಾಗೆಯೇ ಈ ಪ್ರವಾಸಿಗರನ್ನ ಸರವತಿಯ ದಡದಿಂದ ಸಿಗಂದೂರವರೆಗೂ ಸುಮಾರು 4 ಕಿಲೋಮೀಟ್ರ್ ದೂರ ಪ್ರಯಾಣಿಸಲಿಕ್ಕೆ ಭಕ್ತರು ಆ ಜೀಪನ್ನು ಉಪಯೋಗಿಸ್ತಿದ್ರು. ಮತ್ತು ಕೆಲವು ಅಂಗಡಿ ಮುಗ್ಗಟ್ಟುಗಳಿದ್ದು ಅವ್ರಿಗೇನು ತೊಂದರೆ ಆಗ್ತದೆ. ಈಗ ಸರಾವತಿ ಡ್ಯಾಮನ್ನು, ನಿಂಗನಮಕ್ಕಿ ಡ್ಯಾಮನ್ನು ಕಟ್ಟಿದಾಗ ಸ್ವತಃ ನಮ್ಮ ಕುಟುಂಬವೇ ಮುಳುಗಡೆ ಆಗಿದೆ. ಆವಾಗ ನಮ್ಗೆ ಲಾಸ್ ಆಗುತ್ತೆ. ಅಂದರೆ ಇವತ್ತು ದೇಶಕ್ಕೆ ಕರೆಂಟ್ ಸಿಕ್ಕಿದೆ, ಮತ್ತು ಸರ್ಕಾರಕ್ಕೆ ಬೇಕಾದಷ್ಟು ಆದಾಯ ಬಂದಿದೆ. ಇದು ಹಾಗೇ ಒಂದಿಷ್ಟು ಅಭಿವೃದ್ಧಿ ಮಾಡಿದಾಗ ಒಂದಿಷ್ಟು ಕಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೇನೆ. ಲೋಕಾರ್ಪಣೆಗೆ ಕೇಂದ್ರ ಸಚಿವರು ಕೂಡ ಬರ್ತಾ ಇದ್ದಾರೆ, ಸ್ಥಳೀಯ ನಾಯಕರು ಕೂಡ ಬರ್ತಾ ಇದ್ದಾರೆ, ಏನೆಲ್ಲ, ಆಮೇಲೆ ದೇವಸ್ಥಾನ ಕೂಡ ಬರ್ತಾ ಇದ್ದಾರೆ ಸರ್. ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ ಸರ್? ನಮಗೆ ಬಂದ ಮಾಹಿತಿ ಪ್ರಕಾರ ದೇವಸ್ಥಾನಕ್ಕೆ ಮಾನ್ಯ ಕೇಂದ್ರ ಸಚಿವರು ಮಧ್ಯಾಹ್ನ 12 ಗಂಟೆಗೆ ಆಗಮಿಸ್ತಾರೆ ಮಾಹಿತಿ ಬಂದಿದೆ. ಅವರಿಗೆ ನಮ್ಮ ಕ್ಷೇತ್ರದಿಂದ ಬಂದ ತಕ್ಷಣ ಅವರಿಗೆ ಚಂಡಿ ಹೋಮದಲ್ಲಿ ಪೂರ್ಣಾಹುತಿಗೆ ಪಾಲ್ಗೊಳ್ಳಲಿದ್ದಾರೆ. ಆ ನಂತರದಲ್ಲಿ ದೇವಿ ದರ್ಶನ ಮಾಡಿ ಅವರಿಗೆ ಕ್ಷೇತ್ರದಿಂದ ಗೌರವಿಸಲಾಗುವುದು. ನಂತರ ಅವರು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಸೇತುವೆಯನ್ನು ಉದ್ಘಾಟನೆ ಮಾಡಿ ಸಾಗರದಲ್ಲಿ ನಡೆಯುವಂಥ ಸೇತುವೆಯ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತು ಕ್ಷೇತ್ರದಲ್ಲಿ ಅವರು ಬಂದಂಥ ಸಮಯದಲ್ಲಿ ಕ್ಷೇತ್ರ ನಾವು ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡುತ್ತೆ. ಸಾಕಷ್ಟು ವಿನ್ಯಾಸವಾಗಿ ಸೇತುವೆ ನಿರ್ಮಾಣ ಮಾಡಿದ್ದಾರೆ ಸರ್. ದೇಶದಲ್ಲೇ 2ನೇ ಅತಿ ದೊಡ್ಡ ಸೇತುವೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದೌದು, ಈಗಾಗಲೇ ನಮಗೆ ತಿಳಿದ ಮಟ್ಟಿಗೆ ದೇಶದಲ್ಲೇ 2ನೇ ಕೇಬಲ್ ಸೇತುವೆಯನ್ನು ಹೆಗ್ಗಳಿಕೆಯ ಪಾತ್ರವಾಗಿದೆ. ಅತ್ಯಂತ ಸುಂದರವಾಗಿದೆ ಮತ್ತು ಸರಾವತಿಯ 2 ದಡಗಳಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ನಾವು ಸೊಬಗಿಸಬಹುದು. ಈ ಸೇತುವೆ ಅತ್ಯಂತ ಸುಂದರವಾಗಿ ಮತ್ತು ಗಟ್ಟಿಮುಟ್ಟಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದಿಷ್ಟು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿಗಳಂತಹ ರವಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಪುನೀತಾಪ್ತಿ, ಪಬ್ಲಿಕ್ ಟಿವಿ, ಶಿವಮೊಗ್ಗ.